ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ರೋಹಿಣಿ ಮೇಲೆ ಡೌಟ್ ಪಟ್ಟು ಮನೋಜ ಪಾರ್ಕಿಗೆ ಬರ್ತಾನೆ. ಅವನನ್ನ ನೋಡಿ ರೋಹಿಣಿ ಇನ್ನೊಂದು ಕಡೆ ಓಡೋಗಿ ಕೂತ್ಕೋತಾಳೆ. ಈಗ ಒಳಗೋಗಿ ನೋಡೋ ಅವಶ್ಯಕತೆ ಇದೆಯಾ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ ಮನೋಜ್ಗೆ. ಅವಳು ತುಂಬಾನೇ ಒಳ್ಳೆಯವಳು ಅನ್ನೋ ತರ ಮಾತಾಡ್ತಿದ್ಲಲ್ಲ, ಈಗ ನೋಡು ನನ್ನ ಕೈಗೆ ಸಿಕ್ಕಾಕೋತಾಳೆ ಹಾಗಂತೇಳಿ ಮನೋಜ ಪಾರ್ಕ್ ಒಳಗೆ ಬರ್ತಾನೆ. ಒಳಗೆ ಬಂದು ಬಚ್ಚಿಟ್ಕೊಂಡು ರೋಹಿಣಿ ಎಲ್ಲಿದ್ದಾಳೆ ಅಂತ ನೋಡ್ತಾ ಮಾತಾಡ್ತಿರೋವಾಗ ಅಲ್ಲೇ ಇದ್ದಂತ ಸೆಕ್ಯೂರಿಟಿ ಗಾರ್ಡ್ ಇವ್ರನ್ನ ಅಬ್ಸರ್ವ್ ಮಾಡ್ತಿರ್ತಾನೆ. ರೋಹಿಣಿ ಫೋನ್ ನೋಡ್ತಾ ಕೂತಿರ್ತಾಳೆ. ಬ್ರೋ ಅಲ್ಲಿ ನೋಡಿ ಅಂತ ಮನೋಜ ತೋರಿಸ್ತಾನೆ. ನೋಡಿದ್ರೆ ಬ್ರೋ ಫೋನ್ ನೋಡೋ ತರ ಇಲ್ಲೇ ನಾಟಕ ಮಾಡ್ಕೊಂಡು ಕೂಳ್ತಿದ್ದಾಳೆ ಅಂತಾನೆ ಮನೋಜ. ಇಬ್ರು ಬಚ್ಚಿಟ್ಕೊಂಡು ನೋಡ್ತಿರೋದನ್ನ ನೋಡಿ ಅಲ್ಲೇ ಇದ್ದಂತ ಸೆಕ್ಯೂರಿಟಿ ಗಾರ್ಡ್ ಇಬ್ರು ಹೊಸಬ್ರು ಪಾರ್ಕ್ ಹೋಗಿ ಬಂದಿದ್ದಾರೆ. ಅವ್ರನ್ನ ನೋಡಿದ್ರೆ ನನ್ಗೇನೋ ಡೌಟು, ನೀವೆಲ್ಲ ನನ್ನ ಜೊತೆ ಬನ್ನಿ ಅಂತ ಕರ್ಕೊಂಡು ಬರ್ತಾರೆ. ರೋಹಿಣಿ ಒಬ್ಳೆ ಇರೋದನ್ನ ನೋಡಿ ಅರೆ ಒಬ್ರೇ ಇದ್ದಾರಲ್ಲ, ಯಾರು ಇಲ್ವಲ್ಲ ಜೊತೆಲಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಜೊತೆಲಿ ಇದ್ದವನು ಏನೋ ತಿನ್ನಕ್ ಹೋಗಿರ್ಬೇಕು ಅಂತಾನೆ ಮನೋಜ. ಆದ್ರೂ ನೀವು ತುಂಬಾನೇ ಡೌಟ್ ಪಡ್ತಿದ್ದೀರಾ ಅಂತ ಸೀನು ಹೇಳ್ತಾರೆ. ಅವಳಿಂದ ನೋವು ಅನುಭವಿಸಿರೋದು ನಾನು ಅಂತಾನೆ ಮನೋಜ. ಸರಿ ಈಗ ಏನ್ ಮಾಡ್ತೀರಾ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ಅವಳು ಯಾರ ಜೊತೆನಾದ್ರೂ ಮಾತಾಡಿ ಸಿಕ್ಕಾಕೊಳ್ಳಿ, ಅವಾಗಿದೆ ಇಲ್ಲೇನೆ ನಿಲ್ಸಿ ಅವಳ ಮಾನ ಮರ್ಯಾದೆನೆಲ್ಲ ತೆಗಿತೀನಿ ಅಂತಾನೆ. ಸೆಕ್ಯೂರಿಟಿ ಗಾರ್ಡ್ ಗುಂಪು ಕಟ್ಕೊಂಡು ಬರ್ತಿರೋದನ್ನ ಪಾರ್ಕ್ ಫ್ರೆಂಡ್ ನೋಡಿ ಸೈಡಿಗೆ ಹೋಗ್ತಾನೆ. ಹೇಳಿ ಬ್ರೋ ಅಂತ ಮನೋಜ ಹೇಳ್ತಿರುವಾಗ ನಾವ್ ಹೇಳ್ತೀವಿ ಅಂತ ಇರೋರೆಲ್ಲ ಹೇಳ್ತಾರೆ. ಏನ್ರೋ ಪೊರ್ಕಿಗಳ, ನಿಮ್ಮನ್ನಂತೂ ಸುಮ್ಮನೆ ಬಿಡಬಾರ್ದು. ಇಲ್ಲಿ ಬಚ್ಚಿಟ್ಕೊಂಡು ಎಲ್ಲರೂ ನೋಡ್ತಾ ಇದ್ದೀರಾ, ಏನಕ್ಕೆ ಬಂದಿದ್ದೀರಾ ನೀವು, ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ಅಂತೇಳಿ ಮನೋಜ್ಗೆ ಎಲ್ಲರೂ ಸೇರಿ ಹೊಡಿತಾ ಇರ್ತಾರೆ. ಆಗ ಮನೋಜ ಇರಿ ಕೈಯೆಲ್ಲ ಇಟ್ಕೋಬೇಡಿ ಅಂತ ಹೇಳ್ಬಿಟ್ಟು ಪಾರ್ಕ್ ಫ್ರೆಂಡ್ ಕೂಗ್ತಾನೆ. ಬ್ರೋ ಬನ್ನಿ ಅಂತ ಪಾರ್ಕ್ ಫ್ರೆಂಡ್ ಓಡೋಟೋಗ್ತಾನೆ. ಅವ್ರು ಯಾರು ಅಂತ ಕೇಳ್ತಿರುವಾಗ ಅವ್ರೇನೇ ನಮ್ಮ ಬಾಸು, ನಾನು ಅವ್ರ ಜೊತೆ ಬಂದೆ ಅಂತ ಮನೋಜ ಓಡೋಗೋಕೆ ಟ್ರೈ ಮಾಡ್ತಾನೆ. ರೋಹಿಣಿ ಅದನ್ನ ನೋಡಿ ಅಯ್ಯಯ್ಯೋ ಅಂತ ಓಡ್ ಬರ್ತಾಳೆ. ಅಲ್ಲಿರೋರೆಲ್ಲ ಮನೋಜನ್ನ ಹಿಡ್ಕೊಂಡು ಏನೋ ಸೀರೆ ಹುಟ್ಟಿರೋ ಹುಡುಗಿನ ನೋಡ್ಕೊಂಡು ಏನು ಮಾತಾಡ್ಕೋತಿದ್ರಿ, ನಿಮ್ಮಂಥವ್ರಿಂದ ಹೆಣ್ಮಕ್ಳು ಇಲ್ಲಿ ಒಬ್ಬರೇ ಓಡಾಡೋಕ್ಕಾಗಲ್ಲ, 4 ಬಿಟ್ರೆ ನಿಮಗೆ ಸರಿಯಾಗಿ ಬುದ್ಧಿ ಬರುತ್ತೆ ಹಾಗಂತ ಹೇಳಿ ಮನೋಜ್ಗೆ ಹೊಡಿಯಕ್ಕೆ ಹೋಗ್ತಾರೆ. ಆಗ ರೋಹಿಣಿ ಬಂದು ಏನೆಲ್ಲರೂ ಅವ್ರಿಗೆ ಹೊಡಿಯಕ್ಕೆ ಹೋಗ್ತಿದ್ದೀರಲ್ಲ ಅಂತಾಳೆ. ಇವ್ರು ಏನ್ ಮಾಡ್ತಿದ್ರು ಗೊತ್ತಾ ನಿಮ್ಗೆ ಅಂತ ಕೇಳ್ತಾರೆ. ಏನ್ ಮಾಡಿದ್ರು ಅಂತಾಳೆ ರೋಹಿಣಿ. ನಿಮ್ಮನ್ನ ಮರೇಲಿ ನಿಂತ್ಕೊಂಡು ನೋಡ್ತಾ ಇದ್ರು ಅಂತಾರೆ. ಸೀರೆಯಲ್ಲಿ ತುಂಬಾನೇ ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ಬೇರೆ ಹೇಳ್ತಾ ಇದ್ರು ಅಂತಾರೆ. ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗ್ತಿದೆ ಮದ್ವೆ ಆಗಿರೋರು ಅಂತ. ಬೇರೆಯವ್ರ ಹೆಂಡ್ತಿನ ಹೀಗೆ ಬಚ್ಚಿಟ್ಕೊಂಡು ನೋಡ್ತಾರ ಅಂತ ಒಬ್ರು ಹೇಳ್ತಾರೆ. ಇವ್ರನ್ನೆಲ್ಲ ಏನ್ ಮಾಡ್ಬೇಕು ಗೊತ್ತಾ ಅಂತ ಹೊಡಿಯಕ್ಕೆ ಹೋಗ್ತಿರುವಾಗ ಯೋ ಅವಳು ನನ್ನ ಹೆಂಡ್ತಿ ಅಂತಾನೆ ಮನೋಜ. ಏನು ಹೆಂಡ್ತಿನ, ಸುಳ್ಳು ಹೇಳ್ತಿದ್ಯಾ ಅಂತ ಕೇಳ್ತಾನೆ. ಸತ್ಯನೇ ಹೇಳ್ತಿದ್ದೀನಯ್ಯ ಅಂತ ಮನೋಜ ಹೇಳ್ತಾನೆ. ಏನಮ್ಮ ನಿಜನಾ ಅಂತ ಕೇಳ್ತಾರೆ. ಹೌದು ಸರ್ ಅದೇ ಸತ್ಯ, ಅವ್ರು ನನ್ನ ಹಸ್ಬೆಂಡ್ ಅಂತಾಳೆ ರೋಹಿಣಿ. ಏನಯ್ಯ ನಿನ್ನ ಹೆಂಡ್ತಿನ ನೀನು ಕದ್ ನೋಡ್ತಿದ್ಯಾ, ನೀನಂತವ್ರನ್ನ ನಾನು ಈಗಲೇ ನೋಡ್ತಿರೋದು, ಎಲ್ಲರೂ ಹೋಗಿ ಅಂತ ಸೆಕ್ಯೂರಿಟಿ ಹೇಳ್ತಾರೆ. ಆಗಲ್ಲಿಗೆ ಸೀನು ಬರ್ತಾರೆ. ಬಾಸ್ ಎಲ್ಲಾನು ಮಾತಾಡಿ ಮುಗ್ಸಾಯ್ತಾ ಅಂತಾನೆ. ನಿನ್ನಂತವ್ನ ನಂಬ್ಕೋತೀವಲ್ಲ ಅಂತ ಮನೋಜ ಹೇಳ್ತಾನೆ. ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಅದು ಒಂದು ಫೋನ್ ಬಂದಿತ್ತು ಅಂತ ಮನೋಜ ಹೇಳ್ತಾನೆ. ಯಾರಿಂದ ಅಂತಾಳೆ. ನಿನ್ಗೇನು ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರು ಅಂತಾನೆ. ಅದಕ್ಕೆ ನೋಡೋಣ ಅಂತ ಬಂದೆ ಅಂತಾನೆ. ಪಾರ್ಕಲ್ಲಿ ನನ್ಗೆಲ್ಲ ಆಕ್ಸಿಡೆಂಟ್ ಆಗಿತ್ತು ಅಂತ ರೋಹಿಣಿ ಕೇಳ್ತಾಳೆ. ಫೋನ್ನಲ್ಲಿ ಯಾರೋ ಅದೇ ರೀತಿ ಹೇಳಿದ್ದು ಅಂತಾನೆ ಮನೋಜ. ನಾನು ಚೆನ್ನಾಗೇ ಇದ್ದೀನಿ, ನನ್ಗೇನೋ ಆಗ್ಬಿಡ್ತು ಅಂತ ಭಯದಿಂದ ಇಷ್ಟು ದೂರ ಬಂದಿದ್ದೀರಲ್ಲ, ಥ್ಯಾಂಕ್ಸ್ ಮನೋಜ್ ಅಂತಾಳೆ ರೋಹಿಣಿ. ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಇದೆಲ್ಲ ಏನೋ ಪ್ಲಾನ್ ಮಾಡಿರೋ ಥರನೇ ಅನಿಸ್ತಿದೆಯಲ್ಲ ಅಂತಾನೆ. ಅವ್ರಿಗೆ ಇನ್ನೂ ನನ್ನ ಮೇಲೆ ಲವ್ ಇದೆ, ಅದು ಚೆನ್ನಾಗಿ ಗೊತ್ತಾಗ್ತಿದೆ ನನಗೆ, ಆದಷ್ಟು ಬೇಗ ಅದನ್ನ ಸಾಬೀತು ಮಾಡ್ತೀನಿ ಅಂತಾಳೆ ರೋಹಿಣಿ. ಮನೋಜ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಮೀನಾ ಅರುಣ್ ಮನೆಗೆ ಬರ್ತಾಳೆ. ಅರುಣ್ ಡೋರ್ ತೆಗಿತಾನೆ. ಕನಕ ಮನೆಯಲ್ಲಿಲ್ಲ, ಕೆಲ್ಸಕ್ಕೆ ಹೋಗಿದ್ದಾಳೆ ಅಂತಾನೆ. ನನಗೆ ಗೊತ್ತಿದೆ, ನಾನು ನಿಮ್ಮ ಜೊತೆ ಮಾತಾಡೋಗೋಣ ಅಂತ ಬಂದೆ ಅಂತಾಳೆ ಮೀನಾ. ಒಳಗೆ ಬನ್ನಿ ಅಂತ ಅರುಣ್ ಹೇಳ್ತಾನೆ. ಹೇಳಿ ಏನು ವಿಷಯ ಅಂತ ಅರುಣ್ ಕೇಳ್ತಾನೆ. ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಅಮ್ಮ ಸಾಯಕ್ಕೆ ನನ್ನ ಗಂಡನೇ ಕಾರಣ ಅಂತ ಹೇಳಿದ್ರಿ, ಆದ್ರಿಂದ ನಿಮ್ಮ ಅಮ್ಮನ ಮುಖ ನೋಡೋಕ್ಕೂ ಸಹ ನಮ್ಮನ್ನ ಬಿಡಲಿಲ್ಲ, ಅದೇ ತಾನೇ ಸತ್ಯ ಅಂತ ಅರುಣ್ ಹೇಳ್ತಾನೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅರುಣ್. ಚೇತನಣ್ಣ ನನ್ನ ಗಂಡನ ಫ್ರೆಂಡ್. ಅವತ್ತು ಆಕ್ಸಿಡೆಂಟ್ ಆದಾಗ ಕಾರ್ ಓಡಿಸ್ತಿದ್ದು ನನ್ನ ಗಂಡ ಅಲ್ಲ, ಚೇತನಣ್ಣ. ಇದರಲ್ಲಿ ನನ್ನ ಗಂಡನ ಅವಶ್ಯಕತೆ ಇಲ್ಲದೆ ಮಧ್ಯದಲ್ಲಿ ಹೇಳ್ತಾ ಇರ್ತಿದ್ದೀರಾ. ನನ್ನ ಗಂಡಂಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನೀವು ಈ ಥರ ಎಲ್ಲ ಮಾಡ್ತಿದ್ದೀರಲ್ಲ, ಇದೆಲ್ಲ ನ್ಯಾಯನ ಅಂತಾಳೆ. ನನಗೂ ನಿಮ್ಮ ಗಂಡನಿಗೂ ಆಗಲ್ಲ ಅಂತ ಚೇತನ್ಗೆ ಚೆನ್ನಾಗಿ ಗೊತ್ತು. ಇದೇ ಚೇತನ್ ನಮ್ಮ ಮನೆ ಹತ್ರ ಒಂದಿನ ಬಂದು ಚೆನ್ನಾಗಿ ಕುಡ್ದು ಗಲಾಟೆ ಮಾಡಿ ಹೋಗಿದ್ರು, ಅದಕ್ಕೆ ಕಾರಣ ನಿಮ್ಮ ಗಂಡನೇ. ಅದು ಮಾತ್ರ ಅಲ್ಲ, ತುಂಬಾ ಸರಿ ನಿಮ್ಮ ಗಂಡನ ಜೊತೆ ಬಂದು ಅವನು ಜಗಳ ಆಡಿದಾನೆ. ಅದು ಅಲ್ಲೇ ಚೇತನ್ ಅವತ್ತೊಂದಿನ ಅವ್ನ ಸಡ್ಕನ ಜೊತೆ ಬಂದು ಹೆಲ್ಮೆಟ್ ಹಾಕೊಳ್ದೇನೆ ಬಾಯಿಗೆ ಬಂದಾಗ ಮಾತಾಡ್ತಿದ್ರು. ನಾನು ಅವನಿಗೆ ಬೈದು ಹೊಡೆದಿದ್ದೆ, ಅದಕ್ಕೆ ಅವರು ನಿಮ್ಮ ಗಂಡನ ಜೊತೆ ತಪ್ಪಾಗಿ ನನ್ನ ಬಗ್ಗೆ ಹೇಳಿದ್ದಾರೆ. ನೇರವಾಗಿ ಬಂದು ಏನು ಮಾಡೋಕ್ಕಾಗಲ್ಲ ಅಂತ ನಮ್ಮಮ್ಮನ ಕೊಂದ್ಬಿಟ್ಟಿದ್ದಾನೆ ಅಂತಾನೆ. ಇದೆಲ್ಲ ನಿಮ್ಮ ಗಂಡಂಗೆ ಗೊತ್ತಿದ್ದೇ ನಡೆದಿರೋದು. ನಿಮ್ಮ ಗಂಡಂಗೆ ಹೇಳಿನೇ ಚೇತನು ನಮ್ಮ ಅಮ್ಮನಿಗೆ ಕಾರ್ ಆಕ್ಸಿಡೆಂಟ್ ಮಾಡಿ ಸಾಯಿಸಿರೋದು ಅಂತಾನೆ. ಆಗ ಮೀನಾ, ನೀವು ಪೊಲೀಸ್ನವರು ಇರೋದು ಇಲ್ಲೇ ಇರೋದನ್ನೆಲ್ಲಾನು ಯೋಚನೆ ಮಾಡ್ತೀರಾ, ಆದರೆ ಅದಕ್ಕೊಂದು ನ್ಯಾಯ ಅಂತ ಇರುತ್ತೆ. ಸರಿ ನೀವು ಹೇಳ್ದಾಗೆ ಆ ರೀತಿ ಮಾಡ್ತಿದ್ದಾರೆ ಅನ್ಕೊಳ್ಳೋಕ್ಕೆ ಚೇತನನು ನನ್ನ ಗಂಡನು ಕೊಲೆಗಾರರಲ್ಲ, ಅದೇನೋ ಗೊತ್ತಿಲ್ಲದೇನೆ ಆಗ್ಬಿಟ್ಟಿದೆ. ಮೀನಾ ಹಾಗಂತಿರುವಾಗ ಅರುಣ್, ಬೇರೆ ಯಾರಾದ್ರೂ ಈ ಕೆಲಸ ಮಾಡಿದ್ರೆ ಏನೋ ಆಕ್ಸಿಡೆಂಟ್ ಆಗಿದೆ ಅಂತ ನಾನು ಅನ್ಕೋತಿದ್ದೆ, ಆದ್ರೆ ನಿಮ್ ಗಂಡನ್ಗೂ ನನಗೂ ಆಗ್ಬರಲ್ಲ. ನಿಮ್ ಗಂಡನ ಫ್ರೆಂಡು ಚೇತನು ಬೇಕು ಅಂತಾನೆ ಬಂದು ಕಾರ್ ಆಕ್ಸಿಡೆಂಟ್ ಮಾಡಿ ನಮ್ಮಮ್ಮನ ಕೊಂದಿರೋದು ಅಂತಾನೆ. ಇದು ಸಡನ್ ಆಗಿ ಆಗಿರೋದು ಅಂತ ನಾನು ಒಪ್ಕೊಳಕ್ ಸಾಧ್ಯನೇ ಇಲ್ಲ ಅಂತಾನೆ.
ಆಗ ಮೀನಾ, ಅರುಣ್, ನೀವು ಅವಶ್ಯಕತೆ ಇಲ್ಲದೆ ನನ್ನ ಗಂಡನ್ಗೂ ಅದರಲ್ಲೂ ಸಂಬಂಧ ಕಲ್ಪಿಸ್ತಿದ್ದೀರಾ. ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಗಂಡನ್ಗೂ ನಿಮ್ಗೂ ಆಗಲ್ಲ ಅಂತ. ಆ ಕಾರಣಕ್ಕೆ ನನ್ನ ಗಂಡನ ಮೇಲೆ ದ್ವೇಷ ಸಾಧಿಸ್ತಿದ್ದೀರಾ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನೋಡಿ, ಸತ್ಯ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಅಂತಾಳೆ. ಈಗ ನಿಮಗೆ ನಿಮ್ಮಮ್ಮ ತೀರೋಗಿದ್ದಾರೆ ಅನ್ನೋ ದುಃಖದಲ್ಲಿ ಇದ್ದೀರಾ, ಅದರಿಂದನೇ ನೀವು ಈ ಥರ ಎಲ್ಲ ಮಾತಾಡ್ತಿರೋದು. ನಮ್ಮ ಮನೆಯವ್ರ ಮೇಲೆ ಕೋಪ ಬೇಜಾರು ಎಲ್ಲ ಇದೆ ನಿಮಗೆ. ಅದೆಲ್ಲ ಒಂದು ಕಡೆ ಆದರೆ ಇದೆಲ್ಲದಕ್ಕೂ ಮೇಲೆ ಕನಕ ಜೀವನ ನನಗೆ ತುಂಬಾ ಮುಖ್ಯ. ನೀವು ನಿಮ್ಮ ಅಮ್ಮನ ಕಳ್ಕೊಂಡು ತುಂಬಾ ಕಷ್ಟಪಡ್ತಿದ್ದೀರಾ. ಕನಕ ಈಗ ಆ ಸ್ಥಾನದಲ್ಲಿ ಇದ್ದಾಳೆ. ಅವಳು ನಿಮ್ಮ ಮೇಲೆ ಅಷ್ಟು ಪ್ರೀತಿನ ಇಟ್ಕೊಂಡಿದ್ದಾಳೆ. ನಿಮ್ಮಮ್ಮ ನಿಮ್ಮ ಮೇಲೆ ಎಷ್ಟು ಅಕ್ರೆ ಪ್ರೀತಿ ಇಟ್ಕೊಂಡಿದ್ರು ಅಷ್ಟು ಪ್ರೀತಿ ಅಕ್ರೆನ ಕನಕ ಕೂಡ ಇಟ್ಕೊಂಡಿದ್ದಾಳೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ನೀವಿಬ್ರು ಯಾವಾಗಲೂ ಸಂತೋಷವಾಗಿರ್ಬೇಕು. ಅದೇ ನಮಗೆ ಬೇಕಾಗಿರೋದು. ಕನಕ ತುಂಬಾನೇ ಒಳ್ಳೆ ಹುಡುಗಿ. ಎಷ್ಟೋ ಸಮಸ್ಯೆಗಳು ಬಂದ್ವು, ಆದ್ರೂ ನೀವೇ ಬೇಕು ಅಂತ ಹೋರಾಡಿ ಮದುವೆ ಆಗಿದ್ದಾಳೆ. ಅವಳನ್ನ ನೀವು ತುಂಬಾನೇ ಚೆನ್ನಾಗಿ ನೋಡ್ಕೋಬೇಕು. ನೀವು ಓದ್ಕೊಂಡಿರೋರು, ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದೀನಿ. ಹಾಗಂತ ಹೇಳಿ ಮೀನಾ ಹೋಗ್ತಾ ಇದ್ದು ಮತ್ತೆ ವಾಪಸ್ ಬರ್ತಾಳೆ. ನಾನು ಇಲ್ಲಿಗೆ ಬಂದು ನಿಮ್ಮ ಜೊತೆ ಮಾತಾಡಿದ್ದೆಲ್ಲ ಕನಕಗೆ ಗೊತ್ತಾಗೋದು ಬೇಡ ಅಂತಾಳೆ. ಅವಳು ಹೋದ್ಮೇಲೆ ಅರುಣ್ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಈ ಕಡೆ ಮನೆಗೆ ಶಾಂತಿ ಮತ್ತೆ ಮನೋಜ ಬರ್ತಾರೆ. ಅತ್ತೆ, ನಿಮ್ಗೆ ಕಾಫಿ ಕೊಡ್ಲಾ ಅಂತ ಮೀನಾ ಕೇಳ್ತಾಳೆ. ಹೊರಗಡೆ ಕುಡ್ಕೊಂಡು ಬರ್ತಿದ್ವಿ ಅಂತ ಶಾಂತಿ ಹೇಳ್ತಾಳೆ. ಕಾಫಿನ ಹೊರಗಡೆ ಕುಡಿಯೋ ಹೋಗಾಗ್ಬಿಟ್ಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಇನ್ನೇನ್ ಮಾಡೋದು, ಲಾಯರ್ನ ನೋಡಕ್ ಹೋಗಿದ್ವಿ ಅಂತಾಳೆ ಶಾಂತಿ. ಏನ್ ಹೇಳಿದ್ರು ಅಂತಿರೋವಾಗ ಇಯರಿಂಗು ಮುಂದಿನ ವಾರ ಇದೆ ಅಂತಪ್ಪ ಅಂತಾನೆ ಮನೋಜ. ಈ ಡೈವರ್ಸ್ ಕೇಸ್ ಮುಂದೆ ಮುಂದೆ ಹೋಗ್ತಾನೆ ಇದೆ, ಯಾವಾಗ ಮುಗಿಯುತ್ತೋ ಏನೋ ಅಂತಾರೆ. ಆಗ ಸೂರ್ಯ, ಹೌದಪ್ಪ, ಆ ಪಾರ್ಲರ್ ಅಮ್ಮನೆ ವಾದ ಮಾಡ್ತಿರೋದು, ಹೊಸ ಹೊಸ ಸುಳ್ಳುಗಳನ್ನ ಹೇಳ್ತಾಳಪ್ಪ, ಅದರಿಂದಾನೆ ಇಯರಿಂಗ್ ಎಲ್ಲ ಮುಂದೆ ಮುಂದೆ ಹೋಗ್ತಾನೆ ಇರೋದು ಅಂತಾನೆ. ಆಗ ಮನೋಜ, ಈ ಸರಿ ಅದೆಲ್ಲ ಆಗಲ್ಲ, ಇದೇ ಕೊನೆ ಸರಿ ಅಂತ ಲಾಯರ್ ಹೇಳಿದ್ದಾರೆ ಅಂತಾನೆ. ಆಗ ರಂಗನಾಥ್ ಅವರು, ಏ ಮನೋಜ, ಇಬ್ರು ಒಪ್ಕೊಂಡ್ಮೇಲೆನೆ ಒಂದೇ ದಿನ ಮದ್ವೆ ಆಗೋದು. ಬೇರೆ ಬೇರೆ ಆಗ್ಬೇಕಾಗಿ ಬಂದಾಗ ಒಬ್ರು ಅದನ್ನ ಒಪ್ಪಿ ಇನ್ನೊಬ್ರು ಆಗೋಲ್ಲ ಅಂತ ಹೇಳ್ತಿರ್ತಾರೆ. ಈ ಕೇಸ್ ಆದಷ್ಟು ಬೇಗ ಮುಗಿಯಲ್ವೋ ಅಂತಾರೆ. ಆಗ ಶಾಂತಿ, ಅದೆಲ್ಲ ಮುಗಿಯುತ್ತೆ ರೀ. ಆ ಪಾರ್ಲರ್ನೋಳ ವಿಷಯ ಗೊತ್ತಿರೋರು ಯಾರಾದ್ರೂ ಬಂದು ಕೋರ್ಟ್ನಲ್ಲಿ ಸಾಕ್ಷಿ ಹೇಳ್ಬೇಕು ಅಂತ ಲಾಯರ್ ಹೇಳಿದ್ದಾರೆ ಅಂತಾಳೆ. ನಮ್ಮ ಕುಟುಂಬದವ್ರು ಬಿಟ್ರೆ ಬೇರೆ ಯಾರಿದ್ದಾರೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಂತವ್ರು ಯಾರೋ ಇದ್ದಾರೆ, ನಿನಗೆ ಗೊತ್ತಾ ಅಂತ ಮನೋಜನ ಕೇಳ್ತಾರೆ ರಂಗನಾಥ್ ಅವರು. ಗೊತ್ತಿಲ್ಲಪ್ಪ ಅಂತ ಮನೋಜ ಹೇಳ್ತಾನೆ. ಅದೇನಪ್ಪ, ಒಬ್ರು ಇದಾರಲ್ಲ ಪಾರ್ಲರ್ ಅಮ್ಮನ ಫ್ರೆಂಡು ಅಂತಾನೆ ಸೂರ್ಯ. ಆ ಸೌಂಡ್ ಪಾರ್ಟಿ ಅಂತಿರೋವಾಗ, ಹೌದು ರೀ, ಪೂಜೆ ಇದ್ದಾಳಲ್ಲ ಅಂತಾಳೆ ಮೀನಾ. ಅವಳಿಗೆ ರೋಹಿಣಿ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು ಅಂತಾಳೆ. ಆಗ ಶಾಂತಿ, ಏನೇ ಎಲ್ಲ ಗೊತ್ತಿರೋ ಅವಳು ಎಲ್ಲಾನು ಮುಚ್ಚಿಟ್ಟು ಈಗ ಕೋರ್ಟಲ್ಲಿ ಬಂದು ಸಾಕ್ಷಿ ಹೇಳ್ಬಿಡ್ತಾಳ ಅಂತಾಳೆ. ನಾನು ಹೇಳಿದ್ರೆ ಖಂಡಿತ ಅವಳು ಬರ್ತಾಳೆ ಅಂತ ಮೀನಾ ಹೇಳ್ತಾಳೆ. ಮೀನಾ, ಇದನ್ನೆಲ್ಲ ನಾನು ಮೊದ್ಲೇನೆ ಸಂತು ಜೊತೆ ಮಾತಾಡಿದೀನಿ. ಅವರಿಬ್ರು ಊರ್ಗೋಗಿದಾರಂತೆ, ನೈಟೇ ಬಂದ್ಬಿಡ್ತೀವಿ, ಆಮೇಲೆ ಮಾತಾಡೋಣ ಅಂತ ಹೇಳಿದ್ದಾರೆ ಅಂತಾನೆ. ಆಗ ಶಾಂತಿ, ಅವಳಿಂದಾಗಿ ಡೈವರ್ಸ್ ಏನಾದ್ರೂ ಸಿಕ್ಬಿಟ್ರೆ ಮನೋಜ್ಗೆ ಹಿಡ್ದಿರೋ ದರಿದ್ರ ಹೊರಟೋಗ್ಬಿಡುತ್ತೆ ಅಂತಾಳೆ. ಅದಕ್ಕೆ ಅಂತ ಮನೆಯಲ್ಲಿ ಒಂದು ಪೂಜೆ ಇಟ್ಕೊಂಡು ಮನೋಜ್ಗೆ ಸರಿ ಹೋಗುವಂತ ಹುಡುಗಿನ ನೋಡಿ ಮದುವೆ ಮಾಡ್ಬೇಕು ಅಂತಾಳೆ. ಆಗ ರಂಗನಾಥ್ ಅವರು, ಮೊದಲು ಡೈವರ್ಸ್ ಆಗ್ಲಿ, ಆಮೇಲೆ ಅದನ್ನೆಲ್ಲ ನೋಡೋಣ, ಹೇಳೋದೇನೋ ಈಸಿಯಾಗಿರುತ್ತೆ, ಆದ್ರೆ ಮುಂದೆ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾಗಲ್ವಲ್ಲ ಅಂತಾರೆ. ಯಾಕ್ರಿ, ಇವನ್ಗೆ ಮದ್ವೆ ಮಾಡ್ಬಾರ್ದ ಅಂತಾಳೆ ಶಾಂತಿ. ಅದೆಲ್ಲ ಅವನಿಷ್ಟ, ಮನೋಜ್ಗೆ ಇನ್ನೊಂದು ಮದ್ವೆ ಮಾಡ್ಬೇಕು ಅಂತ ನೀನ್ ಅನ್ಕೊಂಡಿದ್ಯಾ. ರೋಹಿಣಿ ಇವನ್ ಜೊತೆನೆ ಸೇರಿ ಬಾಳ್ಬೇಕು ಅಂತ ಅವಳು ಅನ್ಕೊಂಡಿದ್ದಾಳೆ. ಇದೆಲ್ಲ ಅಷ್ಟು ಬೇಗ ಮುಗಿಯಲ್ಲ ಬಿಡು ಅಂತಾರೆ. ರಂಗನಾಥ್ ಅವರು ಹಾಗಂತಿರುವಾಗ, ಹಾಗಾದ್ರೆ ನೀವು ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ದೀರಾ ಅಂತಾಳೆ. ಆಗ ಸೂರ್ಯ, ಸಕ್ರೆ, ಅಪ್ಪ ಏನೋ ಅವ್ರಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿಲ್ಲ, ಅಮ್ಮನ್ ಬುದ್ಧಿ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತಾನೆ. ಆಗ ಮೀನಾ, ಮಾವ ನೀವ್ ಹೇಳ್ತಿರೋದು ಸರಿಯಾಗಿದೆ, ರೋಹಿಣಿ ಏನು ಸಾಧಾರಣದಲ್ಲ, ಈ ಮನೆಗೆ ಮತ್ತೆ ಬಂದು ಸೇರ್ಕೊಳ್ಳೋಕೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತಾಳೆ. ಆಗ ಶಾಂತಿ, ಏಯ್ ಸುಮ್ನಿರೆ, ಅವಳೇನ್ ದೊಡ್ಡ ಝಾನ್ಸಿ ರಾಣಿನ, ಅವಳೇ ಗತಿ ಇಲ್ದೇ ಇರೋಳು ಬಿಕಾರಿ, ಅವಳ ಬಗ್ಗೆ ಏನೇ ದೊಡ್ಡದಾಗಿ ಹೇಳ್ತಿದ್ಯಾ ಅಂತಾಳೆ. ಅವಳು ಏನೇ ಮಾಡಿದ್ರು ಸರಿ, ನನ್ನ ಮಗನ ಜೊತೆಗೆ ಅವಳನ್ನ ಸೇರಕ್ಕಂತೂ ಬಿಡಲ್ಲ ಅಂತಾಳೆ. ಆಗ ಮನೋಜ, ಅಮ್ಮ ಇದೆಲ್ಲ ನೋಡಿ ನೋಡಿ ನನಗೆ ಟಾರ್ಚರ್ ಅನ್ನಿಸ್ತಿದೆ, ಆದಷ್ಟು ಬೇಗ ನನಗೆ ಡೈವರ್ಸ್ ಸಿಕ್ಬಿಡ್ಲಿ ಅಮ್ಮ, ಆಗ್ಲಾದ್ರೂ ನಾನು ನೆಮ್ಮದಿಯಾಗಿರ್ತೀನಿ ಅಂತಾನೆ ಮನೋಜ. ಆಗ ಸೂರ್ಯ, ಅದೆಲ್ಲ ಸಿಗುತ್ತೆ ಕಣೋ, ಆದ್ರೆ ನೀನು ನಿನ್ನ ನಿರ್ಧಾರದಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು, ಕೇಸ್ ಮುಗಿಯೋವರೆಗೂ ಆ ಪಾರ್ಲರ್ ಅಮ್ಮನ ಜೊತೆ ಮಾತಾಡ್ಬೇಡ ಅಂತಾನೆ. ಅವಳಿಂದ ದೂರ ಇರುವಂತಿರುವಾಗ, ಲೈ, ನಾನು ಯಾಕೋ ಅವಳ ಹತ್ರ ಹೋಗಿ ಸಾಯ್ಲಿ, ಅವಳು ಮಾಡಿರೋ ದ್ರೋಹಕ್ಕೆ ಅವಳ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಮನೋಜ್ ಹಾಗಂತಿರೋವಾಗ, ನೀನು ಸ್ಟ್ರಾಂಗ್ ಆಗಿದ್ದೆ ಕಣೋ, ಡೈವರ್ಸ್ ಎಲ್ಲ ಸಿಗೋದು ಅಂತಾನೆ ಸೂರ್ಯ. ಆಗ ಶಾಂತಿ, ಮನೋಜ್ ನೀನೇನೇನು ಅನ್ಕೊಂಡು ಚಿಂತೆ ಮಾಡಬೇಡ್ವೋ, ಅವಳು ಎಂಥದ್ದೇ ಆಟ ಆಡಿದ್ರು ಸರಿನೇ, ಅವಳು ಅನ್ಕೊಂಡಿದ್ನ ನಡಿಯಕ್ಕಂತೂ ನಾನು ಬಿಡಲ್ಲ, ನಾನು ಅವಳನ್ನ ನೋಡ್ಕೋತೀನಿ ಅಂತ ಶಾಂತಿ ಅಲ್ಲಿಂದ ಎದ್ದೋಗ್ತಾಳೆ. ರಂಗನಾಥ್ ಅವರು ಬೇಜಾರು ಮಾಡ್ಕೊಂಡಿರ್ತಾರೆ. ಯಾಕಪ್ಪ ಹೀಗಿದ್ಯಾ ಅಂತಾನೆ. ಇನ್ನೂ ಏನೇನು ನೋಡ್ಬೇಕೋ ಈ ಕಣ್ಣಲ್ಲಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಸೂರ್ಯ, ಮೀನಾ, ಅಪ್ಪನ್ ನೋಡೋಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ, ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಾನೆ. ಎಲ್ಲ ಒಳ್ಳೇದಾಗುತ್ತೆ ರೀ, ನೀವೇನು ಚಿಂತೆ ಮಾಡಬೇಡಿ ಅಂತ ಮೀನಾ ಹೇಳ್ತಾಳೆ. ಮೀನಾ, ಸುತ್ತಿ ಸುತ್ತಿ ಎಲ್ಲ ನಮ್ಮ ಹತ್ರನೇ ಬರುತ್ತಲ್ಲ, ನಮ್ಮನೇಲಿ ಮಾತ್ರ ಯಾಕಿತ್ತಾರ ಮೀನಾ, ಈ ಚೇತನ್ ಬೇರೆ ಜೈಲಲ್ಲಿದ್ದಾನೆ, ಲಾಯರ್ ಅನ್ನು ಜಾಮೀನ್ ಕೊಡಿಸ್ತೀವಿ ಅಂತ ಹೇಳಿದಾರಲ್ಲ, ನೋಡೋಣ ಅಂತಾನೆ. ಚೇತನ್ ಅಣ್ಣನ್ಗೆ ನಮ್ಮಿಂದನೇ ಕಷ್ಟ ಆಗ್ತಿದೆ ಅನ್ನಿಸ್ತಿದೆ ಅಂತಾಳೆ ಮೀನಾ.
ಅರ್ಥ ಆಗ್ತಿದೆ ಮೀನಾ, ಅರುಣ್ ಬಗ್ಗೆ ಹೇಳ್ತಿದ್ಯಾ ಅಲ್ವಾ ಅಂತಾನೆ ಸೂರ್ಯ. ಏನ್ ಮಾಡೋದು ಮೀನಾ, ಈಗಾಗ್ಲೇ ಅವನಿಗೆ ನನ್ನ ಮೇಲೆ ತುಂಬಾನೇ ಕೋಪ ಇದೆ. ಈಗ ಚೇತನ್ಗೆ ಏನಾದ್ರೂ ಹೆಲ್ಪ್ ಮಾಡಿದ್ರೆ ಅವ್ನ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಂತ ಚೇತನ್ನ ಆಗಿ ಬಿಡಕ್ಕಾಗಲ್ವಲ್ಲ ಅಂತಾನೆ ಸೂರ್ಯ. ಎಲ್ಲರ ಹತ್ರನೂ ಒಂದೊಂದು ನ್ಯಾಯ ಇರುತ್ತೆ ರೀ, ಎಲ್ಲಾನು ಒಂದಿನ ಸರಿ ಹೋಗುತ್ತೆ, ನೋಡೋಣ ಅಂತಾಳೆ ಮೀನಾ. ಮೀನಾ ಕನಕಾಗೆ ಫೋನ್ ಮಾಡ್ತಾಳೆ. ಕನಕ ಹೇಗಿದೀಯಾ ಅಂತ ಕೇಳ್ತಾಳೆ. ಇದೀನಕ್ಕ ಅಂತ ಕನಕ ಹೇಳ್ತಾಳೆ. ಎಲ್ಲಿದೀಯಾ ಅಂತೀರವಾಗ? ಮನೆಯಲ್ಲಿದ್ದೀನಿ, ಈಗ ತಾನೇ ಕೆಲಸ ಮುಗಿಸಿ ಬಂದೆ ಅಂತಾಳೆ. ಅರುಣ್ ನಿನ್ ಜೊತೆ ಹೇಗ್ ನಡ್ಕೋತಿದ್ದಾರೆ, ಮೊದ್ಲಿನ ತರನೇ ಇದ್ದಾರಾ ಅಂತ ಕೇಳ್ತಾಳೆ. ಮೊದ್ಲಿನ ತರ ಏನು ಮಾತಾಡ್ತಿಲ್ಲ ಅಕ್ಕ, ಬರ್ತಾರೆ ಹೋಯ್ತಾರೆ, ನೈಟ್ ಮಾತ್ರ ಊಟ ಮಾಡ್ತೀಯಾ ಅಂತ ಕೇಳ್ತಾರೆ ಅಷ್ಟೇ. ಅವಳು ಹಾಗಂತಿರುವಾಗ ಸರಿ ಕನಕ, ಮುಂದೆ ಎಲ್ಲ ತನಗೆ ತಾನೇ ಸರಿ ಹೋಗುತ್ತೆ. ಆದ್ರೆ ಇನ್ನೊಂದ್ಸರಿ ಅವ್ರು ನಿನ್ ಮೇಲೆ ಏನಾದ್ರೂ ಕೈ ಮಾಡಿದ್ರೆ ತಕ್ಷಣ ನನಗೆ ಫೋನ್ ಮಾಡಿ ಹೇಳ್ಬೇಕು ಅಂತಾಳೆ ಮೀನಾ. ಸರಿನಕ್ಕ, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತಾಳೆ ಕನಕ. ಈ ಕಡೆ ಸಂತು ಮತ್ತೆ ಪೂಜಾನ ಮೀಟ್ ಮಾಡಕ್ಕೆ ಸೂರ್ಯ ಮತ್ತೆ ಮೀನಾ ಬಂದಿರ್ತಾರೆ. ಹೇಗಿದ್ದೀರಾ ಅಂತ ಒಬ್ರಿಗೊಬ್ರು ಮಾತಾಡ್ಕೋತಾರೆ. ಏನಪ್ಪಾ ಸಂತು, ನೀನ್ ಹೆಂಡ್ತಿನ ಚೆನ್ನಾಗಿ ನೋಡ್ಕೋತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಚೆನ್ನಾಗಿ ನೋಡ್ಕೋತಿದ್ದೀನಣ್ಣ ಅಂತ ಸಂತು ಹೇಳ್ತಾನೆ. ಅದೇ ರೀತಿ ಅವ್ರು ಮಾತ್ರನೇ ನಮ್ಮನ್ನ ನೋಡ್ಕೋಬೇಕು ಅಂತ ಅನ್ಕೋಬಾರ್ದು, ಅವ್ರನ್ನ ಮಾತ್ರ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಸೂರ್ಯ. ಅಣ್ಣ, ನಮ್ಮನ್ನೇನಕ್ಕೆ ಇಲ್ಲಿಗೆ ಬರಕ್ ಹೇಳಿದ್ರಿ, ಏನ್ ವಿಷಯ ಅಂತ ಕೇಳ್ತಾನೆ ಸಂತು. ಓ ಹೌದು ಕಣೋ, ಮರ್ತೇ ಹೋಗಿತ್ತು, ನಾವಿಬ್ರು ಕೆಲ್ಸಕ್ಕೆ ಅಂತ ಹೋಗ್ತಾ ಇದ್ವಿ, ತಪ್ಪು ತಿಳ್ಕೊಬೇಡ, ಮನೆಗೆ ಬಂದು ಮಾತಾಡ್ಬೇಕಿತ್ತು. ಸೂರ್ಯ ಹಾಗಂತಿರುವಾಗ ಪರವಾಗಿಲ್ಲ ಅಣ್ಣ, ವಿಷಯ ಏನು ಅಂತ ಹೇಳಿ ಅಂತಾನೆ. ಆಗ ಮೀನಾ, ಪೂಜಾ ನೀನೊಂದು ಹೆಲ್ಪ್ ಮಾಡ್ಬೇಕು ಅಂತಾಳೆ. ಏನ್ ಮೀನಾ, ನೀವು ಹೆಲ್ಪ್ ಅಂತೆಲ್ಲ ಕೇಳ್ತಿದ್ದೀರಾ, ಏನ್ ಮಾಡ್ಬೇಕು ಅದನ್ನ ಹೇಳಿ ಅಂತಾಳೆ ಪೂಜಾ. ಸ್ವಲ್ಪ ಕೋರ್ಟ್ ವರ್ಗೂ ಬರ್ಬೇಕಾಗುತ್ತೆ ಅಂತ ಹೇಳ್ತಾಳೆ ಮೀನಾ. ಕೋರ್ಟ್ಗ ಅಂತ ಪೂಜಾ ಕೇಳ್ತಾಳೆ. ಏನು ಕಣ ಕೋರ್ಟ್ಗೆ ಅಂತ ಸಂತು ಕೇಳ್ತಾನೆ. ನಮ್ಮ ಅಣ್ಣಂದು ಡೈವರ್ಸ್ ಕೇಸ್ ನಡೀತಿದೆಯಲ್ಲೋ, ಆ ವಿಷಯವಾಗಿ ಸಾಕ್ಷಿ ಹೇಳ್ಬೇಕಾಗಿತ್ತು, ಅದಕ್ಕೆ ಅಂತಾನೆ. ಆಗ ಮೀನಾ, ಪೂಜಾ ರೋಹಿಣಿ ಬಗ್ಗೆ ಕೆಲವೊಂದು ವಿಷಯಗಳನ್ನ ಕೇಳ್ತಾರೆ. ನೀನ್ ಅಲ್ಲಿ ನಿನ್ ಗೊತ್ತಿರೋ ಸತ್ಯನೆಲ್ಲ ಹೇಳಿದ್ರೆ ಸಾಕು ಅಂತಾಳೆ. ಆ ಪಾರ್ಲರ್ ಅಮ್ಮ ಮನೋಜ್ಗೆ ಮದ್ವೆಗೂ ಮೊದ್ಲೇ ಎಲ್ಲ ಗೊತ್ತಿತ್ತು ಅಂತ ಹೇಳ್ತಿದ್ದಾಳೆ. ಆ ಸತ್ಯಗಳೆಲ್ಲ ಗೊತ್ತಿರೋ ಒಬ್ರೇ ಒಬ್ರು ವ್ಯಕ್ತಿ ಅಂದ್ರೆ ಅದು ನೀನ್ ಮಾತ್ರನೇ. ಸೌಂಡ್ ಪಾರ್ಟಿ ನೀನ್ ಬಂದ್ ಹೇಳಿದ್ರೇನೆ ಅದೆಲ್ಲ ಸುಳ್ಳು ಅಂತ ಸಾಬೀತಾಗೋದು ಅಂತಾನೆ ಸೂರ್ಯ. ಮನೋಜ ಮತ್ತೆ ಪಾರ್ಲರಮ್ಮನ್ ಡೈವರ್ಸ್ ಕೇಸು ಕೋರ್ಟಲ್ಲಿದೆ. ಅವ್ರ ಬಗ್ಗೆ ಗೊತ್ತಿರೋರು ಯಾರಾದ್ರೂ ಇದ್ರೆ ಬಂದು ಎಲ್ಲ ವಿಷಯನೂ ಹೇಳ್ಬೋದು ಅಂತ ಲಾಯರ್ ಹೇಳಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ರೋಹಿಣಿ ಬಗ್ಗೆ ಎಲ್ಲ ಗೊತ್ತಿರೋರು ಅಂದ್ರೆ ಅದು ನೀನ್ ಮಾತ್ರನೇ ಪೂಜಾ. ಅವಳು ಹಾಗಂತಿರೋವಾಗ ಸಂತು, ಅಣ್ಣ ನೀವ್ ಯಾವಾಗ ಬರ್ಬೇಕು ಅಂತ ಹೇಳಿ, ನಾವು ಅವಾಗ ಬರ್ತೀವಿ, ಕೋರ್ಟಿಗೆ ಬರೋಕೆ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ ಅಂತಾನೆ. ಪೂಜಾ, ನೀನ್ ನಿಜ ಹೇಳ್ತೀಯಾ ಅಥವಾ ನನ್ನ ಫ್ರೆಂಡು ಅನ್ನೋ ಕಾರಣಕ್ಕೆ ಹೇಳ್ದೇ ಇರ್ತೀಯಾ ಅಂತಾಳೆ ಮೀನಾ. ಆಗ ಸೂರ್ಯ, ನಿಮ್ ಫ್ರೆಂಡ್ ವಿರುದ್ಧವಾಗಿ ಕೋರ್ಟ್ನಲ್ಲಿ ಮಾತಾಡ್ಬೇಕು, ಸತ್ಯನೆಲ್ಲ ಹೇಳ್ಬೇಕು, ನಿಮ್ ಕೈಲಿ ಹೇಳಕ್ಕಾಗುತ್ತಾ ಅಂತಾನೆ. ಆಗ ಮೀನಾ, ಕೋರ್ಟ್ನಲ್ಲಿ ನೀನ್ ಯಾವ ಸುಳ್ಳು ಹೇಳ್ಬೇಕಾಗಿಲ್ಲ ಪೂಜಾ, ರೋಹಿಣಿ ಅವ್ರ ಬಗ್ಗೆ ನಿನ್ಗೇನ್ ಸತ್ಯ ಗೊತ್ತಿದೆಯೋ ಅದನ್ನ ಮಾತ್ರ ಹೇಳ್ಬೇಕು ಅಂತಾಳೆ. ಆಗ ಪೂಜಾ, ಖಂಡಿತವಾಗ್ಲೂ ನಾನು ಕೋರ್ಟಿಗೆ ಬಂದು ಎಲ್ಲ ಸತ್ಯನೂ ಹೇಳ್ತೀನಿ, ನಾನು ಅವಳಿಗೆ ತುಂಬಾನೇ ಹೆಲ್ಪ್ ಮಾಡಿದ್ದೀನಿ, ಆದ್ರೆ ಅವಳು ಮಾತ್ರ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ಬಿಟ್ಲು. ಇದಕ್ಕೂ ಮೇಲೆ ನನ್ನಿಂದಾದ್ರೂ ಅವಳಿಗೆ ಹೆಲ್ಪ್ ಮಾಡಿದ್ರೆ ಅದು ತುಂಬಾನೇ ದೊಡ್ಡ ಪಾಪ ಆಗುತ್ತೆ. ನೀವು ಇರೋ ಸತ್ಯನ ಹೇಳ್ಬೇಕು ಅಂತಿದ್ದೀರಾ ಅಲ್ವಾ, ಖಂಡಿತ ನಾನು ಬಂದು ಸಾಕ್ಷಿ ಹೇಳ್ತೀನಿ ಅಂತಾಳೆ. ತುಂಬಾ ಥ್ಯಾಂಕ್ಸ್ ಪೂಜಾ ಅಂತ ಮೀನಾ ಹೇಳ್ತಿರುವಾಗ, ಅಣ್ಣ ನಾನು ಅಲ್ಲಿ ಬಂದು ಏನಾದ್ರು ಹೇಳ್ಬೇಕು ಅಂದ್ರೆ ಹೇಳಿ, ನಾನು ಸಾಕ್ಷಿ ಹೇಳ್ತೀನಿ ಅಂತಾನೆ ಸಂತು. ಆಗ ಸೂರ್ಯ, ಏ ಸಂತು, ಈಗ ತಾನೇ ನಿನ್ಗೆ ಎಲ್ಲ ಸತ್ಯನೂ ಗೊತ್ತಾಗಿರೋದು, ಅದಕ್ಕೆ ನೀನಲ್ಲಿ ಏನು ಹೇಳೋದೇ ಬೇಡ, ನೀನ್ ಹೆಂಡ್ತಿ ಅವ್ರಿಗೇನ್ ಗೊತ್ತೋ ಅದನ್ನ ಹೇಳಿದ್ರೆ ಸಾಕು ಅಂತಾನೆ. ಆಗ ಪೂಜಾ, ನನ್ಗೆ ಯಾವ ಸಮಸ್ಯೆನೂ ಇಲ್ಲ, ಅಲ್ಲಿ ಬಂದು ನಾನು ಸತ್ಯನೆಲ್ಲ ಹೇಳ್ತೀನಿ ಅಂತಾಳೆ. ಸರಿ, ಪಾರ್ಲರಮ್ಮನ ಬಗ್ಗೆ ಗೊತ್ತಿರೋರು ಬೇರೆ ಯಾರಾದ್ರೂ ಇದಾರಾ ಅಂತ ಸೂರ್ಯ ಯೋಚನೆ ಮಾಡ್ತಿರೋವಾಗ, ಪೂಜಾ ನಿನ್ಗೆ ಆ ಮೇಕೆ ಮಂಜಣ್ಣ ಚೆನ್ನಾಗಿ ಗೊತ್ತಲ್ವಾ ಅಂತಾಳೆ. ನನ್ಗೆ ಅವರು ಚೆನ್ನಾಗೇ ಗೊತ್ತು ಅಂತ ಪೂಜಾ ಹೇಳ್ತಾಳೆ. ಮತ್ತೆ ಅವ್ರನ್ನು ಕೋರ್ಟಿಗೆ ಕರ್ಕೊಂಡು ಬರ್ಬೇಕು, ಆ ವಿಷಯವಾಗಿ ಮಾತಾಡಕ್ ಹೇಳ್ಬೇಕು ಅಂತಾನೆ ಸೂರ್ಯ. ಅವ್ರನ್ನೇ ತಾನೇ ಮಲೇಷಿಯಾ ಮಾವ ಅಂತ ರೋಹಿಣಿ ಕರ್ಕೊಂಡು ಬಂದಿದ್ದು ಅಂತಾಳೆ ಮೀನಾ. ಅವ್ರು ಏನಾದ್ರು ಬಂದು ಸಾಕ್ಷಿ ಹೇಳಿದ್ರೆ ರೋಹಿಣಿ ಫ್ರಾಡ್ ಕೆಲಸಗಳೆಲ್ಲ ಹೊರಗೆ ಬರುತ್ತೆ ಅಂತಾಳೆ. ಹಾಗಾದ್ರೆ ನಾಳೆನೆ ಅವ್ರನ್ನ ನೋಡಿ ಮಾತಾಡೋಣ. ಮನೋಜ್ ಫ್ರೆಂಡು ಆ ಸೀನು ಇದಾರಲ್ಲ, ಅವ್ರಿಗೆ ಈ ಮೇಕೆ ಮಂಜಣ್ಣ ಚೆನ್ನಾಗೇ ಗೊತ್ತು, ಅವ್ರ ಜೊತೆ ಹೇಳ್ಕೊಂಡು ಮೊದ್ಲೇ ಅವ್ರನ್ನ ಕರ್ಕೊಂಡೋಗಿ ಆ ಮೇಕೆ ಮಂಜಣ್ಣನ ಜೊತೆ ಮಾತಾಡೋಣ ಅಂತಾನೆ. ಸರಿ ರೀ ಅಂತಾಳೆ ಮೀನಾ. ಆ ಮೇಕೆ ಮಂಜಣ್ಣ ಬಂದು ಕೋರ್ಟ್ನಲ್ಲಿ ಸತ್ಯ ಹೇಳಿದ್ರೆ ಸಾಕು, ಈಸಿಯಾಗಿ ಮನೋಜ್ಗೆ ಡಿವೋರ್ಸ್ ಸಿಗುತ್ತೆ. ಆ ಪಾರ್ಲರ್ ಅಮ್ಮನ ತಲೆನೋವಿಂದ ಅವನು ಆದಷ್ಟು ಬೇಗ ಹೊರಗಡೆ ಬರ್ತಾನೆ ಅಂತಾನೆ. ಅಣ್ಣ ಈ ಕೇಸು ಬೇಗನೆ ಮುಗಿಲಿ, ನೀವ್ ಎಲ್ಲಿಗೆ ಹೇಳ್ತೀರೋ ಅಲ್ಲಿಗೆ ನಾವು ಇಬ್ರು ಬರ್ತೀವಿ ಅಂತ ಸಂತು ಹೇಳ್ತಾನೆ. ಈ ಕಡೆ ಕಸ್ತೂರಿ ಅವರು ಬೊಂಬೆ ಡ್ರೆಸ್ ಹಾಕೊಂಡಿರ್ತಾರೆ. ಮಕ್ಕಳಿಗೆ ಅಡ್ವೈಸ್ ಮಾಡ್ತಿರ್ತಾರೆ. ನೀವು ಯಾವಾಗ್ಲೂ ಸತ್ಯನೇ ಹೇಳ್ಬೇಕು, ಎಲ್ಲಾರ್ಗೂ ಹೆಲ್ಪ್ ಮಾಡ್ಬೇಕು, ಊಟನ ಶೇರ್ ಮಾಡ್ಕೊಂಡು ತಿನ್ಬೇಕು, ಹಾಗೇನೆ ಅಪ್ಪ ಅಮ್ಮ ಹೇಳೋದನ್ನ ಕೇಳ್ಬೇಕು ಅಂತಾರೆ. ಓಕೆ ಬಾಯ್ ಅಂತ ಹೇಳ್ತಾರೆ. ಆಗ ಕಾಶಿನಾಥ್ ಸರ್ ಬಂದ್ಬಿಟ್ಟು, ಏನ್ ಕಸ್ತೂರಿ ಅವರೇ, ಗೆಟಪ್ ತಕ್ಕಾಗಿ ವಾಯ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀರಾ ಅಂತಾರೆ. ಮಕ್ಳಿಗೆ ಇಷ್ಟ ಆಗ್ಬೇಕಲ್ವಾ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಆಗ ಅಲ್ಲಿಗೆ ಶಾಂತಿ ಬರ್ತಾಳೆ. ಕಸ್ತೂರಿ ಅವರು ಬಾಗ್ಲು ತೆಗೆದು ಬಾ ಶಾಂತಿ ಅಂತಾರೆ. ಕಸ್ತೂರಿ ಅವ್ರ ವೇಷ ನೋಡಿ ಕಮಲ್ ಹಾಸನ್ ಕೂಡ ಇಷ್ಟೊಂದು ಗೆಟಪ್ ಎಲ್ಲ ಹಾಕಿರ್ಲಿಲ್ಲ. ಏನಕ್ಕೆ ಬೇಕು ನಿನ್ಗೆ ಈ ತರ ವೇಷಗಳನ್ನೆಲ್ಲ ಹಾಕೊಳ್ಳೋದು ಅಂತಾಳೆ. ನಾನು ಮಕ್ಕಳಿಗೆ ಕತೆನ ಹೇಳಿ ಹೇಳಿ ಅವ್ರ ತರನೇ ಆಗ್ಬಿಟ್ಟಿದೀನಿ, ಅವ್ರಿಗಿಷ್ಟ ಆಗೋ ಹಾಗೇನೆ ಕತೆ ಹೇಳ್ಬೇಕಲ್ವಾ,
ಅವ್ರಿಗೆ ಇಷ್ಟ ಆಗುವಾಗ ಏನಾದ್ರೂ ಮಾಡ್ಬೇಕಲ್ವಾ. ನೀನು ಮಕ್ಳ ಜೊತೆ ಸೇರ್ಕೊಂಡು ಮಾತಾಡ್ ನೋಡು, ಆದ್ರೆ ಸಂತೋಷನೇ ಬೇರೆ ಅಂತಾಳೆ ಕಸ್ತೂರಿ. ಹೌದೌದು, ಈ ವಯಸ್ಸಿನಲ್ಲಿ ನಾನು ಮಕ್ಳ ಜೊತೆ ಸೇರ್ಕೊಂಡು ಆಟಾಡು ಅಂತ ಹೇಳ್ತಿದ್ಯಾ ಅಂತಾಳೆ ಶಾಂತಿ. ಈಗ ಕಸ್ತೂರಿಯವರು ಶಾಂತಿ ಮುಖಕ್ಕೆ ಬೊಂಬೆ ತಲೆನ ಸೇರಿಸಿ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾರೆ. ಕಸ್ತೂರಿ ಬಿಡು ಬಿಡು ಅಂತ ಶಾಂತಿ ಹೇಳ್ತಾ ಇರ್ತಾರೆ. ಚೆನ್ನಾಗಿದೆ ಅಲ್ವಾ ಅಂತ ಶಾಂತಿ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಕಸ್ತೂರಿ. ಆಗ ಅಲ್ಲಿಗೆ ವಿಶಾಲು ಬರ್ತಾಳೆ. ಕಸ್ತೂರಿಯವರೇ, ಮಾಸ್ಟರ್ ಎಲ್ಲಿ ಅಂತಾಳೆ. ನಾನೇ ಅಂತ ಬೊಂಬೆ ತಲೆನ ತೆಗಿತಾಳೆ ಶಾಂತಿ. ಏನಿದು ಮಾಸ್ಟರ್ ಅಂತ ವಿಶಾಲು ಕೇಳ್ತಾಳೆ. ಎಲ್ಲ ಇವಳಿಂದನೇ ಅಂತಾಳೆ ಶಾಂತಿ. ಮಾಸ್ಟರ್ ಸ್ವಲ್ಪ ಲೇಟ್ ಆಗ್ಬಿಡ್ತು ಅಂತಿರುವಾಗ, ಪರವಾಗಿಲ್ಲ ವಿಶಾಲು, ನಾನೇ ಹೀಗೆ ಬಂದೆ ಅಂತಾಳೆ ಶಾಂತಿ. ನಾನು ಕಸ್ತೂರಿ ಜೊತೆ ಒಂಟಿಯಾಗಿ ಮಾತಾಡ್ಬೇಕು ಅಂತಾಳೆ. ಮಾಸ್ಟರ್, ನಿಮ್ಗೆ ಕಾಫಿ ಟೀ ಏನಾದ್ರೂ ಬೇಕಾ ಅಂತ ಕಾಶಿನಾಥ್ ಕೇಳ್ತಾರೆ. ಓಹೋ, ಹೀಗೆಲ್ಲ ಅಡಿಗೆ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಶಾಂತಿ ಹೇಳ್ತಾಳೆ. ನಾನು ವಿಡಿಯೋನ ಎಡಿಟ್ ಮಾಡಕ್ ಹೋಗ್ಬೇಕು ಅಂತ ಕಾಶಿನಾಥ್ ಹೋಗ್ತಾರೆ. ಕಸ್ತೂರಿ, ನಾನು ನನ್ನ ಮಕ್ಕಳ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾ ಇದ್ದೀನಿ, ಇನ್ನೇನು ಈ ತರ ವೇಷ ಹಾಕೊಂಡು ಆಟ ಆಡಕ್ ಶುರು ಮಾಡ್ಕೊಂಡಿದ್ಯಾ ಅಂತ ಶಾಂತಿ ಕೋಪ ಮಾಡ್ಕೋತಾಳೆ. ಯಾಕೆ ಶಾಂತಿ, ಯಾಕೆ ಈ ತರ ಆಡ್ತಿದ್ಯಾ ಅಂತ ಕಸ್ತೂರಿ ಕೇಳ್ತಾರೆ. ಇಲ್ಲಿ ಕೇಳು ಕಸ್ತೂರಿ, ಮನೋಜ್ ಕೇಸ್ ಮೇಲೆ ಮತ್ತೆ ಕೋರ್ಟಿಗೆ ಹೋಗ್ಬೇಕು. ನೀನ್ ನೋಡಿದ್ರೆ ಈ ತರ ವೇಷ ಹಾಕೊಂಡು ಓಡಾಡ್ತಿದ್ಯಲ್ಲ ಅಂತಾಳೆ. ಈಗ ವಿಶಾಲು, ಇಲ್ಲಿ ನಡೆಯೋದೆಲ್ಲ ರೋಹಿಣಿಗೆ ಚೆನ್ನಾಗಿ ಗೊತ್ತಾಗ್ಬೇಕು, ಹಾಗಂತ ಹೇಳಿ ರೋಹಿಣಿಗೆ ಫೋನ್ ಮಾಡ್ತಾಳೆ. ಶಾಂತಿ, ಅದೇನು ವಿಷಯ ಅಂತ ಹೇಳ್ಬಾರ್ದ ಅಂತಾಳೆ ಕಸ್ತೂರಿ. ಈ ಕಡೆ ರೋಹಿಣಿ ಫೋನ್ ತೆಗೆದು ಹೇಳಿ ಆಂಟಿ ಅಂತಾಳೆ. ಆಗ ವಿಶಾಲು, ಯಾವಾಗ ಮಾಸ್ಟರ್ ಡೈವರ್ಸ್ ಕೇಸ್ ಮೇಲೆ ಕೋರ್ಟಿಗೆ ಹೋಗ್ಬೇಕು ಅಂತ ಕೇಳ್ತಾಳೆ. ಬುಧವಾರ ಹೋಗ್ಬೇಕು ಅಂತಾಳೆ. ನೀನು ನನಗೋಸ್ಕರ ಕೋರ್ಟಿಗೆ ಬರಬೇಕು ಅಂತ ಕಸ್ತೂರಿನ ಕೇಳ್ತಾಳೆ. ನಾನೇನಕ್ಕೆ ಶಾಂತಿ ಕೋರ್ಟಿಗೆ ಬರಬೇಕು, ನಾನೇನು ಮಾಡಲಿ ಅಲ್ಲಿ ಬಂದು ಅಂತಾಳೆ ಕಸ್ತೂರಿ. ಮನೆ ಫಂಕ್ಷನ್ ಆದರೆ ಬರ್ಬೋದು, ಇದಕ್ಕೆಲ್ಲ ಇನ್ವೈಟ್ ಮಾಡ್ತಿದ್ಯಲ್ಲ ಅಂತಾಳೆ. ಕಾರಣ ಇದೆ, ಅದಕ್ಕೆ ನಿನ್ಗೆ ಹೇಳ್ತಿರೋದು, ಅಲ್ಲಿ ಬಂದು ನೀನು ಮಾತಾಡಬೇಕು ಅಂತಾಳೆ ಶಾಂತಿ. ನಾನು ಬಂದು ಅಲ್ಲಿ ಮಾತಾಡ್ಬೇಕಾ, ಏನು ಮಾತಾಡಬೇಕು ಅಂತ ಕಸ್ತೂರಿ ಕೇಳ್ತಾರೆ. ಜಡ್ಜ್ ಕೇಳಿದ ಪ್ರಶ್ನೆಗಳಿಗೆಲ್ಲ ಟಕ ಅಂತ ಉತ್ತರ ಕೊಡಬೇಕು ಅಂತಾಳೆ ಶಾಂತಿ. ಏನ್ ಹೇಳ್ಬೇಕು ನಾನು ಅಂತ ಕಸ್ತೂರಿ ಕೇಳ್ತಾರೆ. ಆ ಪಾರ್ಲರ್ ನೋಡು, ಮನೋಜನ ಮದ್ವೆ ಆಗೋಕ್ಕೂ ಮುಂಚೆ ಆ ಸತ್ಯ ಎಲ್ಲ ಮನೋಜ್ಗೆ ಗೊತ್ತಿತ್ತು ಅಂತ ಹೇಳಿದಾಳೆ. ನೀನು ಅದೆಲ್ಲ ಸುಳ್ಳು, ಅವಳು ಯಾವ ಸತ್ಯನೂ ಹೇಳಿರ್ಲಿಲ್ಲ, ಅದ್ ನನಗ್ ಮಾತ್ರ ಗೊತ್ತು ಅಂತ ಕೋರ್ಟಲ್ಲಿ ಬಂದು ಹೇಳ್ಬೇಕು ಅಂತ ಶಾಂತಿ ಹೇಳ್ತಾಳೆ. ಆಗ ಕಸ್ತೂರಿಯವರು, ನೋಡು ಶಾಂತಿ, ನಿನ್ಗೋಸ್ಕರ ನಾನು ಕೋರ್ಟಿಗೆ ಬರ್ತೀನಿ, ಆದ್ರೆ ನೀನ್ ಹೇಳ್ದಾಗೆಲ್ಲ ನಾನು ಹೇಳಕ್ಕಾಗಲ್ಲ, ಈ ತರ ಹೇಳ್ಬೋದು ನೋಡು ಅಂತ ಕಸ್ತೂರಿ ಹೇಳ್ತಾರೆ. ಯಾವ ತರ ಅಂತ ಶಾಂತಿ ಕೇಳ್ತಾಳೆ. ರೋಹಿಣಿನ ನಿನ್ಗೆ ಪರಿಚಯ ಮಾಡಿಸಿದ್ದು ನಾನು, ಅವಳಿಗೆ ಈಗಾಗಲೇ ಮದುವೆ ಆಗಿದೆ ಅನ್ನೋ ವಿಷಯ ನನ್ಗೆ ಗೊತ್ತಿರ್ಲಿಲ್ಲ, ಅದೆಲ್ಲ ಮನೋಜ್ಗೆ ಗೊತ್ತಿತ್ತೋ ಇಲ್ವೋ ಅನ್ನೋ ವಿಷಯ ನನಗೂ ಗೊತ್ತಿಲ್ಲ, ಇಷ್ಟನ್ನು ಮಾತ್ರ ನಾನು ಅಲ್ಲಿ ಬಂದು ಹೇಳ್ಬಲ್ಲೆ ಅಂತಾರೆ. ಆಗ ಶಾಂತಿ, ಇದನ್ನೆಲ್ಲ ಹೇಳಕ್ಕೆ ನೀನ್ ಯಾಕೆ ಅಲ್ಲಿ ತನಕ ಬರ್ಬೇಕು, ನೀನ್ ಬರ್ದೇ ಇದ್ರು ಪರವಾಗಿಲ್ಲ ಅಂತಾಳೆ. ಇಲ್ಲಿ ನೋಡು ಕಸ್ತೂರಿ, ನನ್ಗೋಸ್ಕರ ನೀನು ಕೋರ್ಟಿಗೆ ಬಾ, ಜಡ್ಜ್ ಮುಂದೆ ನಾನು ಹೇಳ್ಕೊಟ್ಟಾಗ ಹೇಳು ಅಂತಾಳೆ. ಇಲ್ಲ ಶಾಂತಿ, ನನ್ನ ಕೈಲಿ ಸುಳ್ಳೆಲ್ಲ ಹೇಳೋಕ್ಕಾಗಲ್ಲ, ನಾನು ಮಕ್ಕಳಿಗೆ ಯಾವಾಗಲೂ ಸತ್ಯ ಹೇಳಿ ಸುಳ್ಳು ಹೇಳ್ಬೇಡಿ ಅಂತ ನಾನು ಯಾವಾಗಲೂ ಹೇಳ್ಕೊಡ್ತಾ ಇರ್ತೀನಿ, ಹಾಗೆಲ್ಲ ಮಕ್ಳಿಗೆ ಹೇಳ್ಕೊಟ್ಬಿಟ್ಟು ನಾನು ಹೇಗೆ ಅಲ್ಲಿಗೆ ಬಂದು ಸುಳ್ಳು ಹೇಳಿ ಅಂತಾರೆ. ಅದು ಅಲ್ಲದೆ ಕೋರ್ಟ್ನಲ್ಲಿ ಸತ್ಯ ಪ್ರಮಾಣನೆಲ್ಲ ಮಾಡಿಸ್ಕೋತಾರೆ, ನಾನು ಸಿನಿಮಾದಲ್ಲೆಲ್ಲ ನೋಡಿದ್ದೀನಿ. ಈಗ ನಾನಲ್ಲಿ ಸತ್ಯ ಮಾಡಿಬಿಟ್ಟು ಸುಳ್ಳು ಹೇಳಿದ್ರೆ ಆ ದೇವರು ನನಗೆ ಶಿಕ್ಷೆ ಕೊಡ್ತಾನೆ, ನನ್ನ ಕೈಲಿ ಇದೆಲ್ಲ ಆಗೋಲ್ಲಪ್ಪ, ನೀನು ಮಾತ್ರ ತಪ್ಪು ತಿಳ್ಕೊಬೇಡ ಅಂತಾರೆ ಕಸ್ತೂರಿ. ಇದನ್ನೆಲ್ಲ ರೋಹಿಣಿ ಕೇಳಿಸ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಆಗ ಶಾಂತಿ, ನೋಡು ವಿಶಾಲು, ನೀನಾದರೂ ಬಂದು ಕೋರ್ಟ್ನಲ್ಲಿ ನನಗೋಸ್ಕರ ಸಾಕ್ಷಿ ಹೇಳ್ಬೋದಲ್ವಾ ಅಂತಾರೆ. ಅಯ್ಯೋ ಮಾಸ್ಟರ್, ನನಗೆ ಕೋರ್ಟಿಗೆ ಬರೋಕ್ಕೆಲ್ಲ ಭಯ ಅಂತಾಳೆ ವಿಶಾಲು. ಭಯ ಪಡ್ಬೇಡ ವಿಶಾಲು, ನಾನು ನಿನ್ನ ಜೊತೆಲೇ ಇರ್ತೀನಲ್ಲ ಅಂತಾಳೆ ಶಾಂತಿ. ಇಲ್ಲ ಮಾಸ್ಟರ್, ನೀವೀಗಾಗಲೇ ರೋಹಿಣಿ ಒಬ್ಳೆ ವಾದ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದೀರಾ, ನನ್ನ ಹತ್ರ ಬಂದು ಅವಳು ಏನೇನೋ ಪ್ರಶ್ನೆಗಳನ್ನ ಕೇಳ್ಬಿಟ್ರೆ ನನ್ಗೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ, ನಿಮ್ಮ ಕುಟುಂಬದ ಬಗ್ಗೆ ನನ್ಗೇನು ಗೊತ್ತಿಲ್ಲ ಮಾಸ್ಟರ್, ನಾನು ಹೇಗೆ ಮಾಸ್ಟರ್ ರೋಹಿಣಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳೋದು ಅಂತಾಳೆ. ಆಗ ಶಾಂತಿ, ಅಯ್ಯೋ ದೇವ್ರೆ, ಹೇಗಾದ್ರೂ ಈ ಕೇಸ್ನ ಮುಗಿಸ್ಬಿಡ್ಬೇಕು ಅಂತ ಅನ್ಕೊಂಡ್ರೆ ನೀವ್ಯಾರು ನನಗೆ ಸಹಾಯನೇ ಮಾಡ್ತಿಲ್ವಲ್ಲ ಅಂತಾಳೆ. ನೀವೇನಾ ಇಷ್ಟ ದಿನ ನನ್ನ ಜೊತೆಲಿದ್ದ ಫ್ರೆಂಡ್ಸು ಅಂತಾಳೆ ಶಾಂತಿ. ಆಗ ವಿಶಾಲು, ಏನ್ ಮಾಸ್ಟರ್, ಬೇರೆ ಯಾರಾದ್ರೂ ರೋಹಿಣಿ ಬಗ್ಗೆ ತಿಳಿದವ್ರು ಇಲ್ವಾ ಅಂತಾಳೆ. ಇದಾರೆ ಅಂತಾಳೆ ಶಾಂತಿ. ಯಾರ್ ಮಾಸ್ಟರ್ ಅಂತ ವಿಶಾಲು ಕೇಳ್ತಾಳೆ. ಅವಳ ಫ್ರೆಂಡ್ ಪೂಜಾ ಇದ್ದಾಳಲ್ಲ ಅಂತಾಳೆ ಶಾಂತಿ. ಅವಳ ಜೊತೆ ಮಾತಾಡಿ ಕರ್ಕೊಂಡು ಬರ್ತೀನಿ ಅಂತ ಸೂರ್ಯ ಹೇಳಿದಾನೆ ಅಂತಾಳೆ. ಅದೇನೇ ಕರೆಕ್ಟು ಮಾಸ್ಟರ್, ನಾನು ಕಸ್ತೂರಿ ಕೋರ್ಟ್ನಲ್ಲಿ ಬಂದು ಹೇಳೋದೆಲ್ಲ ಸರಿ ಇರಲ್ಲ, ರೋಹಿಣಿ ಫ್ರೆಂಡ್ ಬಂದು ಹೇಳಿದ್ರೇನೆ ಸರಿ ಹೋಗೋದು ಅಂತಾಳೆ ವಿಶಾಲು. ಖಂಡಿತ ಅವಾಗ ರೋಹಿಣಿ ಏನು ಮಾಡೋಕ್ಕಾಗಲ್ಲ, ಹಾಗಂತ ಹೇಳಿ ಫೋನ್ನ ಕಿವಿಗಿಟ್ಕೊಂಡು ಎಲ್ಲಾನು ಸರಿಯಾಗಿ ಕೇಳಿಸ್ಕೊಂಡ್ಯಾ ಅಂತಾಳೆ. ಏನಂದೆ ವಿಶಾಲು ಅಂತ ಶಾಂತಿ ಕೇಳ್ತಾಳೆ. ಕಸ್ತೂರಿ ಅವ್ರಿಗೆ ಹೇಳ್ದೆ ಮಾಸ್ಟರ್ ಅಂತಾಳೆ ವಿಶಾಲು. ಪೂಜಾ ಸಾಕ್ಷಿ ಹೇಳಕ್ ಬರ್ತಾಳೆ ಅನ್ನೋದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಆಗಲ್ಲಿಗೆ ಪ್ರಮೀಳಾ ಬರ್ತಾರೆ. ರೋಹಿಣಿ, ಅಡುಗೆ ಎಲ್ಲ ಮುಗ್ದಿದೆ, ಊಟ ಮಾಡುವ ಅಂತಾರೆ. ನನ್ಗೆ ಯಾವ ಊಟನೂ ಬೇಡ ಅಂತ ರೋಹಿಣಿ ಹೇಳ್ತಾಳೆ. ಯಾಕೆ ರೋಹಿಣಿ, ಇತ್ತೀಚೆಗೆ ನೀನು ಊಟನೇ ಸರಿಯಾಗಿ ಮಾಡ್ತಿಲ್ಲ, ನೀನ್ ಆರೋಗ್ಯದ ಗತಿ ಏನಾಗ್ಬೇಕು, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕೃಷ್ಣ ಯಾರು ನೋಡ್ಕೋತಾರೆ ಅಂತಾರೆ. ನನ್ನನ್ನು ನೋಡ್ಕೊಳ್ಳೋಕೆ ನನಗೆ ಚೆನ್ನಾಗಿ ಗೊತ್ತು ಅಂತ ರೋಹಿಣಿ ಕೋಪದಲ್ಲಿ ಹೇಳ್ತಾಳೆ. ನೋಡು ಕಲ್ಯಾಣಿ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ, ನೀನು ಡೈವರ್ಸ್ ಸಿಗ್ಬಾರ್ದು ಅಂತ ಹೋರಾಡ್ತಿದ್ಯಾ, ಆದ್ರೆ ನಿಮ್ಮ ಅತ್ತೆ ಅಳಿಯಂದ್ರ ಜೊತೆ ನೀನ್ ಇರ್ಬಾರ್ದು ಅಂತ ತಡೀತಿದ್ದಾರೆ, ಅವರು ಅಳಿಯಂದ್ರಿಂದ ನಿನ್ನನ್ನ ದೂರ ಮಾಡೋಕೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತಾರೆ. ಆಗ ರೋಹಿಣಿ, ನೀನೇನ್ ಜಡ್ಜ ಅಂತಾಳೆ. ಹಾಗಲ್ಲ ಕಲ್ಯಾಣಿ, ನಿನ್ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆಯಲ್ಲ, ಅದಕ್ಕೆ ಹೇಳ್ತಿದ್ದೀನಿ ಅಂತಾರೆ. ಅವ್ರ ಗುಣ ನಿನಗೆ ಚೆನ್ನಾಗಿ ಗೊತ್ತಾ, ಆದ್ರೆ ನಿನ್ ಮಗಳ ಗುಣ ನಿನ್ಗೆ ಗೊತ್ತಿಲ್ಲ ಅಲ್ವಾ ಅಂತಾಳೆ.
ನನಗೆ ಸೇರ್ಬೇಕಾಗಿರೋದನ್ನ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡಲ್ಲ. ನನ್ನನ್ನು ಯಾರು ಅಷ್ಟು ಸುಲಭವಾಗಿ ಮುಗ್ಸೋಕ್ಕಾಗಲ್ಲ. ನಾನು ಅಷ್ಟು ಬೇಗ ನಾಶನೂ ಆಗಲ್ಲ. ನನ್ಗೇನ್ ಬೇಕೋ ಅದನ್ನ ಪಡ್ಕೊಳಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅವಳು ಹಾಗಂತಿರುವಾಗ ಪ್ರಮೀಳಾ ಅವರು ನನ್ಗೊಂದು ಅನಿಸ್ತಿದೆ, ಸೂರ್ಯ ಮೀನಾಗಿ ಹೇಳಿದ್ರೆ ಅವರು ನಿನ್ಗೆ ಹೆಲ್ಪ್ ಮಾಡ್ತಾರೆ ಅಂತಾರೆ. ಅವರು ತುಂಬಾನೇ ಒಳ್ಳೆಯವರು ಅಂತಿರುವಾಗ ಯಾರು ಅವರ? ನಾನು ಇರೋ ಈ ಸ್ಥಿತಿಗೆ ಅವ್ರುಗಳೇ ಕಾರಣ ಅಂತಾಳೆ ರೋಹಿಣಿ. ನೀನು ಸುಳ್ಳು ಹೇಳಿದೀಯ ಅಂತ ಅವರು ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ನೀನ್ ಅವ್ರ ಹತ್ರ ಹೋಗಿ ಖಂಡಿತ ಸಹಾಯ ಮಾಡಿ ಅಂತ ಕೇಳಿದ್ರೆ ಖಂಡಿತ ಅವರು ನಿನ್ಗೋಸ್ಕರ ಕ್ರಿಶ್ಗೋಸ್ಕರ ಸಹಾಯ ಮಾಡೇ ಮಾಡ್ತಾರೆ ಅಂತಾಳೆ. ಅವ್ರ ಹತ್ರ ಹೋಗಿ ನನ್ನನ್ನ ಬೇಡ್ಕೊ ಅಂತ ಹೇಳ್ತಿದ್ಯಾ ಅಂತಾಳೆ ರೋಹಿಣಿ. ಅದು ಆಗಲ್ವೇ, ನಾನು ಹೇಳಕ್ ಬಂದೆ ಅಂತ ಪ್ರಮೀಳಾ ಹೇಳ್ತಿರೋವಾಗ ರೋಹಿಣಿ ಕೈ ಅಡ್ಡ ಹಿಡ್ದು ನೀನೇನು ಹೇಳ್ಬೇಕಾಗಿಲ್ಲ. ನನ್ನ ಜೀವನ ಸರಿ ಮಾಡ್ಕೊಳ್ಳೋಕೆ ಬೇರೆಯವ್ರ ಕಾಲಿಗೆ ಬೀಳಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ಇನ್ಮೇಲೆ ನಾನು ಯಾರ ಹತ್ರನೂ ಬೇಡ್ಕೊಳ್ಳಲ್ಲ. ಮನೋಜ್ ಹತ್ರ ನಾನು ಹೇಗೆ ಸೇರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಜನ್ಮದಲ್ಲಿ ಮನೋಜೇ ನನ್ನ ಗಂಡ. ನಾನು ಅವ್ರ ಜೊತೆ ಜೀವನ ಮಾಡೇ ಮಾಡ್ತೀನಿ. ನಾನು ಕ್ರಿಶ್ ಮನೋಜ್ ಎಲ್ಲರೂ ಒಟ್ಟಿಗೆ ಸಂತೋಷವಾಗಿ ಬಾಳೆ ಬಾಳ್ತೀವಿ. ಅದನ್ನ ನೀನ್ ನೋಡ್ತೀಯಾ ಅಂತಾಳೆ. ಈ ಕಡೆ ಪೂಜಾ, ಸಂತೋಷ್, ಪಾರ್ಕ್ ಫ್ರೆಂಡ್ ಸೂರ್ಯ, ಮೀನಾ ಎಲ್ಲರೂ ಸೇರಿ ಮೇಕೆ ಮಂಜಣ್ಣನ ಹತ್ರ ಬರ್ತಾರೆ. ನಿಮ್ಗೆ ರೋಹಿಣಿ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಲ್ವಾ? ಅವಳ ಬಗ್ಗೆ ಕೋರ್ಟಿಗೆ ಬಂದು ಸಾಕ್ಷಿ ಹೇಳಿ ಅಂತ ಕೇಳ್ಕೊತಾರೆ. ಅವರು ಭಯ ಪಡ್ತಿರೋವಾಗ ಪೂಜಾ, ಸೂರ್ಯ ಇಬ್ರು ಧೈರ್ಯ ಹೇಳ್ತಾರೆ. ಸರಿ ಬರ್ತೀನಿ ಅಂತ ಮೇಕೆ ಮಂಜಣ್ಣ ಒಪ್ಕೋತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.